ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ಇವತ್ತಿನ ಟಾಪಿಕ್, ನೀವು ಯಾವ ವ್ಯಕ್ತಿ ಬಗ್ಗೆ ಈ ಸಮಯದಲ್ಲಿ ಯೋಚನೆ ಮಾಡ್ತಿದ್ದೀರೋ, ಇಷ್ಟೊಂದು ಯೋಚನೆ ಮಾಡ್ಕೊಂಡು ನನ್ನ ವಿಡಿಯೋವರೆಗೆ ಬಂದಿದ್ದೀರೋ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಮಾಡಿ. ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ, ಅವ್ರ ಹೆಸರನ್ನ 3 ಸರಿ ಹೇಳಿ, ಮತ್ತು ಅವ್ರ ಜೊತೆ ಕಳೆದಿರೋವಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಓಕೆನಾ? ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ನನ್ನ ವ್ಯೂವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್. ಓಕೆ, 9 ಆಫ್ ಸ್ವೋರ್ಡ್ಸ್, 8 ಆಫ್ ಸ್ವೋರ್ಡ್ಸ್, 7 ಆಫ್ ಸ್ವೋರ್ಡ್ಸ್, Page of Swords, Queen of Cups, 4 of Swords. Okay. Okay, King of Cups. Back of the deck ಅಲ್ಲಿ King of Cups ಇದೆ. Okay guys, ನಿಮ್ಮ ಪರ್ಸನ್ನ ಕರೆಂಟ್ ಥಾಟ್ಸ್ ಆ್ಯಂಡ್ ಥಿಂಕಿಂಗ್ಸು ಸ್ವಲ್ಪ ತುಂಬ ಯೋಚನೆ ಮಾಡ್ತಿದ್ದಾರೆ. ಏನಾಗ್ಬೋದು, ತುಂಬ ಸ್ಟ್ರೆಸ್ಡ್ ಔಟ್ ಆಗಿದ್ದಾರೆ. ಅದು ನಿಮ್ಮಿಂದ ಆಗಿಲ್ಲದೆ ಇರ್ಬೋದು, ಅವರ ವರ್ಕ್ ಸಿಚುವೇಶನಲ್ಲೋ ಅಥವಾ ಅವ್ರ ಫ್ಯಾಮಿಲಿಲೋ ಅಥವಾ ನೀವಿಬ್ಬರು ದೂರ ಇರ್ಬೋದು. ಯಾಕೆ ಹಿಂಗಾಯಿತು ಅಂತ ತುಂಬ ಸ್ಟ್ರೆಸ್ಡ್ ಆಗಿದ್ದಾರೆ, ಆ್ಯಂಗ್ಸೈಟಿ ಇದೆ. ಮತ್ತು ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಇರ್ಬೋದು, ಕೆರಿಯರಲ್ಲಿ ಪ್ರಾಬ್ಲಮ್ಮು ಇರ್ಬೋದು. ತುಂಬ ಸ್ಟ್ರೆಸ್ಡ್ ಆಗಿದ್ದಾರೆ. ಅವ್ರಿಗೆ ಕರೆಕ್ಟಾಗಿ ನಿದ್ರೆ ಬರ್ತಿಲ್ಲ. ನೈಟ್ ಹೊತ್ತು ಇದ್ದಾರೆ ಕೆಲವರು. ಅಳು ಬರೋವಷ್ಟು ಅವ್ರಿಗೆ ಸಿಚುವೇಶನ್ ಸ್ವಲ್ಪ ಬ್ಯಾಡೇ ಇದೆ ನಿಮ್ಮ ಪರ್ಸನ್ಗೆ. ಅವ್ರು ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ. ಅದು ನಿಮ್ಮಿಂದ ಅಲ್ಲ, ಬೇರೆ ಕಡೆಯಿಂದ, ಅಂದರೆ ಫ್ಯಾಮಿಲಿ ಕಡೆಯಿಂದ ಇರ್ಬೋದು, ಕೆರಿಯರ್ ವೈಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು. ತುಂಬ ನೋವು ಪಡ್ತಿದ್ದಾರೆ. ಮತ್ತು ಅವರಿಗೆ ಅವ್ರ ಲೈಫ್ ಬಗ್ಗೆ ಏನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ವಾಟ್ಸ್ ನೆಕ್ಸ್ಟ್ ಅಂತ ತುಂಬ ಯೋಚನೆ ಮಾಡ್ತಿದ್ದಾರೆ. ಮತ್ತು ನಿಮ್ಮನ್ನು ಎಲ್ಲಿ ಕಳ್ಕೊಬಿಡ್ತೀನೋ ಅಂತಲೂ ತುಂಬ ಯೋಚನೆ ಮಾಡ್ತಿದ್ದಾರೆ ಅವರು. ಅಳ್ತಾನೂ ಇದ್ದಾರೆ ನೈಟ್ ಹೊತ್ತು. ಅವ್ರು ತೋರಿಸ್ಕೊಳ್ಳಲ್ಲ ಅವ್ರ ಫೀಲಿಂಗ್ಸ್ನ, ಆದರೆ ತುಂಬ ತುಂಬ ಬೇಜಾರಲ್ಲಿದ್ದಾರೆ. 8 ಆಫ್ ಸ್ವೋರ್ಡ್ಸ್, ಇದು ಅಷ್ಟೇ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಏನು ಮಾಡಲಿ, ಏನು ಡಿಸಿಷನ್ ತಗೊಳ್ಳಿ ಅಂತ ಅವ್ರಿಗೆ ಸ್ಟಕ್ ಫೀಲ್ ಆಗ್ತಿದೆ. ಎಲ್ಲೋ ಮಧ್ಯೆ ಸಿಕ್ಕಾಕೊಂಡಂಗೆ ಅನ್ನಿಸ್ತಿದೆ ಅವ್ರಿಗೆ ಕರೆಕ್ಟಾಗಿ ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಅಂತ ಯೋಚನೆ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಈ ಸಮಯದಲ್ಲಿ. ಮತ್ತು ಅವ್ರಿಗೆ ಮತ್ತೆ ಫೈನಾನ್ಷಿಯಲ್ ಇಶ್ಯೂಸ್ ತುಂಬ ಕಾಣಿಸ್ತಾ ಇದೆ. ಅವ್ರಿಗೆ ತುಂಬ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಮತ್ತು ಹೆಲ್ತ್ ಇಶ್ಯೂಸು ಇರಬಹುದು, ಮತ್ತು ಅವ್ರ ಫ್ಯಾಮಿಲಿ ಕಡೆಯಿಂದನೂ ಪ್ರಾಬ್ಲಮ್ ಇರ್ಬೋದು. ಮತ್ತು ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗದೆ ಇರ್ಬೋದು. ಅದು ಜಾಬಲ್ಲಿ ಅಥವಾ ಕೆರಿಯರಲ್ಲಿ ಅಥವಾ ನಿಮ್ಮ ಬಗ್ಗೆನೂ ಇರ್ಬೋದು. ನಿಮ್ಮ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ನೀವೇ ಚೆನ್ನಾಗೇ ಮಾತಾಡಿದ್ರೂ ಅವ್ರಿಗಿನ್ನೂ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅದು ಅವ್ರಿಗೆ ಬೇಜಾರಾಗ್ತಾ ಇದೆ. ಮತ್ತು ಅವರು ತುಂಬ ಬರ್ಡನ್ಡ್ ಫೀಲ್ ಆಗ್ತಿದ್ದಾರೆ. ಅವ್ರು ಏನು ಕೆಲಸ ಮಾಡ್ತಿದ್ದಾರೋ ಅಥವಾ ಅವ್ರಿಗೇನು ಫೈನಾನ್ಷಿಯಲ್ ಇಶ್ಯೂಸ್ ನಡೀತಿದೆಯೋ ಅದೆಲ್ಲ ಅವ್ರಿಗೆ ತುಂಬ ಬರ್ಡನ್ ಅನ್ನಿಸ್ತಾ ಇದ್ದಾರೆ. ಮತ್ತು ತುಂಬ ಹೆಲ್ತಲ್ಲೂ ಅವ್ರಿಗೆ ತುಂಬ ಚಾಲೆಂಜಸ್ ಬರ್ತಾ ಇದೆ. ಅವ್ರ ಹೆಲ್ತ್ ಇಶ್ಯೂಸ್ ತುಂಬ ಕಾಣಿಸ್ತಿದೆ. ಅವ್ರಿಗೂ, ಅವ್ರ ಫ್ಯಾಮಿಲಿಲೋ ಅಥವಾ ನಿಮ್ಮ ಫ್ಯಾಮಿಲಿಲೋ, ಒಟ್ಟಿನಲ್ಲಿ ತುಂಬ ಪದೇ ಪದೇ ಹೆಲ್ತ್ ಇಶ್ಯೂಸು, ಫೈನಾನ್ಷಿಯಲ್ ಇಶ್ಯೂಸ್ ತುಂಬ ಬರ್ತಾ ಇದೆ. ಅದ್ರ ಬಗ್ಗೆ ಅವ್ರು ತುಂಬ ಯೋಚನೆ ಮಾಡ್ತಿದ್ದಾರೆ. ಓಕೆ, ಪೇಜ್ ಆಫ್ ಸ್ವೋರ್ಡ್ಸ್, ಈ ಕಾರ್ಡು ಅಷ್ಟೇ. ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಪದೇ ಪದೇ ರೆಸೊನೇಟ್ ಆಗ್ತಾನೆ ಇದೆ. ಅವರು ದುಡ್ಡು, ಮನಿ ಬಗ್ಗೆ ತುಂಬ ಪ್ರೆಸೆಂಟಲ್ಲಿ ತುಂಬ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಇಲ್ಲ ಅಂತ ಅಲ್ಲ, ನೀವು ಬ್ಯಾಕ್ ಆಫ್ ದ ಮೈಂಡ್ ಇದ್ದೀರಾ. ಬಟ್ ಮೇಯ್ನ್ ಅವ್ರಿಗೆ ತಲೆಯಲ್ಲಿರೋದು ಜಾಸ್ತಿ ಇರೋದು ಅವ್ರ ಕೆರಿಯರು ಮತ್ತು ದುಡ್ಡು ಮತ್ತು ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ. ವಾಟ್ಸ್ ನೆಕ್ಸ್ಟ್, ಏನು ಮಾಡ್ಬೋದು
ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತು ಹೆಲ್ತ್ ಇಶ್ಯೂಸ್ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಗೈಸ್ ಹೆಲ್ತ್ ಇಶ್ಯೂ ಮತ್ತು ಕೆರಿಯರು ಫೈನಾನ್ಷಿಯಲ್ ಪ್ರಾಬ್ಲಮ್ಸೇ ಬಂತು. ಕ್ವೀನ್ ಆಫ್ ಕಪ್ಸ್, ಓಕೆ, ಅವ್ರಿಗಿಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರು, ಇಷ್ಟೆಲ್ಲ ಏನೇನೋ ಅವ್ರ ಲೈಫಲ್ಲಿ ನಡೀತಾ ಇದ್ರು, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿಲ್ಲ. ಓಕೆನಾ? ನೀವೆಷ್ಟು ಒಳ್ಳೆಯವರು, ನೀವೆಷ್ಟು ಗಿವಿಂಗ್ ನೇಚರ್ ಇರೋರು. ಇದೇನು ಕ್ವೀನ್ ಆಫ್ ಕಪ್ಸ್ ಇದೆ ಅದು ನೀವೇ ಅವ್ರ ಪ್ರಕಾರ. ಈ ಕಪ್ ಏನಿದೆ ಅದು ಅವ್ರ ಲೈಫಲ್ಲಿ ನೀವೇ. ಈ ಕಪ್ ಸಿಕ್ಕಿದ್ರೆ ಅವ್ರ ಲೈಫಲ್ಲಿ ಎಷ್ಟು ಖುಷಿಯಾಗಿರ್ಬೋದು ಅಷ್ಟು ಖುಷಿಯಾಗಿರ್ತಾರೆ. ನೀವೊಂಥರ ಎಂಪ್ರೆಸ್ ಇದ್ದಂಗೆ ಅವ್ರ ಲೈಫಲ್ಲಿ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರೂ, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಕೆರಿಯರ್ ಪ್ರಾಬ್ಲಮ್ಸು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನೇ ಇದ್ರೂ ಅವ್ರಿಗೆ ನೀವು ಬೇಕು. ನೀವು ಅವ್ರ ಲೈಫಿಗೆ ಬಂದರೆ ಇದೆಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥಿಂಕಿಂಗ್ ಅವ್ರಿಗಿದೆ. ಮತ್ತು ಅವ್ರು ತುಂಬ ಒಬ್ಸೆಸ್ಡ್ ಆಗಿದ್ದಾರೆ. ಒಬ್ಸೆಸ್ಡ್ ಅಂದರೆ ನಿಮ್ಮ ಬಗ್ಗೆನೇ 24/7 ಯೋಚನೆ. ಅವರು ಡೈರೆಕ್ಟಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್, ಕೆರಿಯರ್ ಪ್ರಾಬ್ಲಮ್ ಎಲ್ಲ ಏನೇ ಯೋಚನೆ ಮಾಡ್ತಾಯಿದ್ರು, ಅವ್ರ ಬ್ಯಾಕ್ ಆಫ್ ದ ಮೈಂಡಲ್ಲಿ ನೀವು ಓಡ್ತಾನೇ ಇರ್ತೀರ. ಅವ್ರ ತಲೆಯಲ್ಲಿ ನೀವು 24/7 ಫ್ರೀಯಾಗಿ ವಾಸ ಮಾಡ್ತಿದ್ದೀರ. ಅಷ್ಟು ಅವ್ರು ಇಷ್ಟಪಡ್ತಾರೆ ಮತ್ತು ತುಂಬ ಕೇರ್ ಮಾಡ್ತಾರೆ. ನಿಮ್ಮ ಕಂಡ್ರೆ ತುಂಬ ಇಷ್ಟ, ತುಂಬ ಕೇರ್ ಮಾಡ್ತಾರೆ. ಅವ್ರಿಗೆ ತೋರಿಸ್ಕೊಳಕ್ಕಾಗ್ತಿಲ್ಲ ಪ್ರೆಸೆಂಟ್ ಸಿಚುವೇಶನಲ್ಲಿ, ಅವ್ರಿಗೆ ಅದನ್ನೇನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ನೀವು ಅವ್ರಿಗೆ ಪ್ರೈಸ್ ಥರ. ನೀವೇನಾದ್ರು ಸಿಕ್ಬಿಟ್ರೆ ಅವ್ರಿಗೆ ಕಪ್ ಸಿಕ್ತಂಗೆ. ಏನಕ್ಕೆ ಅಂದರೆ ನೀವು ತುಂಬ ಅವ್ರಿಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಆಗುತ್ತೆ, ನೀವು ಕೇರ್ ಮಾಡೋ ರೀತಿ, ನೀವು ಮತ್ತು ನಿಮಗೆ ಮಕ್ಳು ಕಂಡ್ರೆ ಇಷ್ಟ ಇರ್ಬೋದು, ಅಥವಾ ನಿಮ್ಮ ಮನಸ್ಸು ಮಗುವಷ್ಟು ಇನ್ನೋಸೆನ್ಸ್ ಇರ್ಬೋದು, ಇನ್ನೋಸೆಂಟಾಗಿ ನೀವು ಇರ್ಬೋದು. ಅದೆಲ್ಲ ಅವ್ರಿಗೆ ತುಂಬ ಇಷ್ಟ. ಸೊ ನೀವು ಅವ್ರ ಲೈಫಿಗೆ ಬಂದರೆ ಅವ್ರು ತುಂಬ ಚೆನ್ನಾಗಿರ್ತೀನಿ, ಇದರಿಂದೆಲ್ಲ ಆಚೆ ಬರ್ತೀನಿ, ಏನೇ ಪ್ರಾಬ್ಲಮ್ ಇದ್ರೂ ನಾನು ಫೇಸ್ ಮಾಡ್ತೀನಿ ಅಂತ ಅನ್ಕೋತಾ ಇದ್ದಾರೆ. ಅದನ್ನೇ ಮಲ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಇವರೊಬ್ಬರು ಬಂದರೆ ನನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ. ಈ ಪ್ರಾಬ್ಲಮ್ಸು ಇದ್ದಿದ್ದೆ, ಇವುಗಳಿಂದ ಆಚೆ ಬರಬೇಕು ಅಂದರೆ ನನಗೆ ಕ್ವೀನ್ ಬೇಕೇ ಬೇಕು. ಆ ಕಪ್ ಸಿಕ್ಕಿದ್ರೆ ಬೇರೆದೆಲ್ಲ ನಾನು ಗೆದ್ದೇ ಗೆಲ್ತೀನಿ. ಬೇರೆ ತುಂಬ ಮಾತ್ರ ಈ ಸಫರಿಂಗ್ ಫ್ರಮ್ ತುಂಬ ಪ್ರಾಬ್ಲಮ್ಸ್ ಇದೆ. ಫೈನಾನ್ಷಿಯಲ್ಲು, ಪರ್ಸ್ನಲ್ಲು, ಕೆರಿಯರ್ ವೈಸು, ಹೆಲ್ತ್ ವೈಸು ತುಂಬ ಪ್ರಾಬ್ಲಮ್ ಇದೆ ಅವ್ರಿಗೆ. ಬಟ್ ನೀವು ಒಬ್ಬರು ಅವ್ರ ಲೈಫಲ್ಲಿ ಬಂದರೆ ಎಲ್ಲನೂ ನಾನು ಫೇಸ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ದಾರೆ. ತುಂಬ ಹಿ ಈಸ್ ನಾಟ್ ಹ್ಯಾಪಿ. ಅವ್ರಿಗೆ ಈಗ ಏನು ಸಿಚುವೇಶನ್ ಇದೆ ಆ ಸಿಚುವೇಶನ್ ಅವ್ರಿಗೆ ಖುಷಿ ಕೊಡ್ತಾ ಇಲ್ಲ. ನೀವು ಅಂದ್ಕೊಂಡಿರ್ಬೋದು ಅವ್ರು ಖುಷಿಯಾಗಿದ್ದಾರೆ ಅಂತ, ಬಟ್ ಖಂಡಿತ ಅವ್ರು ಖುಷಿಯಾಗಿಲ್ಲ. ಮತ್ತು ನೀವಿಬ್ಬರು ಸಪ್ರೇಷನಲ್ಲಿ ಇದ್ದೀರಾ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಬರೀ ವಾಂಟ್ಸ್ ಬಂದಿದೆ. ಸಪ್ರೇಷನಲ್ಲಿ ಇದ್ದೀರಾ ನೀವು. ನೋ ಕಾಂಟ್ಯಾಕ್ಟ್ ಅನ್ಕೋತೀನಿ. ಕಾಂಟ್ಯಾಕ್ಟ್ ಇದ್ರೂ ಕಡಿಮೆ ಕಾಂಟ್ಯಾಕ್ಟು ಅಥವಾ ನೋ ಕಾಂಟ್ಯಾಕ್ಟು ಆ ಥರ ಆಗಿದೆ. ಅವರು ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಬಟ್ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ತುಂಬ ಪ್ರೀತಿ ಕಾಣಿಸ್ತಿದೆ. ಇನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡಿ ಯೂನಿವರ್ಸ್, ಸಿಚುವೇಶನ್ನ ಇನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡಿ. ನಮ್ಮ ವಿವರ್ಸ್ದು ಪರ್ಸನ್ದು ಕರೆಂಟ್ ಥಾಟ್ಸ್ ಆ್ಯಂಡ್ ಥಿಂಕಿಂಗ್ಸ್, ನಮ್ಮ ವಿವರ್ಸ್ ಬಗ್ಗೆ ಇನ್ನೊಂಚೂರು ಕ್ಲಾರಿಫಿಕೇಷನ್ ಕೊಡಿ ಯೂನಿವರ್ಸ್ ಪ್ಲೀಸ್. ಓಕೆ, 5 of Pentacles, Death card, okay, Justice, okay, back of the deck, Knight of Cups, okay. ಅವ್ರಿಗೆ ಒಂಥರ ನಂದು ಇದೇ ಸರಿ ಇಲ್ಲ, ಟೈಮೇ ಸರಿ ಇಲ್ಲ ಅಂತ ತುಂಬ ಫೀಲ್ ಮಾಡ್ತಿದ್ದಾರೆ. ಒಂಟಿ ಆಗ್ಬಿಟ್ಟಿದ್ದಾರೆ. ಅವ್ರು ಎಷ್ಟು ಜನ ಇದ್ರೂ ನೀವು ಅವ್ರ ಲೈಫಲ್ಲಿ ಪ್ರೆಸೆಂಟ್ ಸಿಚುವೇಶನಲ್ಲಿ ಇಲ್ಲ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಥವಾ ಸಪ್ರೇಷನಲ್ಲಿ ಇದ್ದೀರಾ, ನೀವು ಅವ್ರ ಲೈಫಲ್ಲಿ ಇಲ್ಲ. ನೀವು ಹೋದ್ಮೇಲೆ ಅವರು ತುಂಬ ನಿಮ್ಮ ವ್ಯಾಲ್ಯೂ ಅರ್ಥ ಆಗಿದೆ ಗೈಸ್. ಅದೇ ಕ್ಲಾರಿಫಿಕೇಶನ್. ಅವ್ರು ಯಾಕೆ ಇಷ್ಟೊಂದು ನೊಂದ್ಕೊಂಡು ಅವರಿದ್ದರೆ ನಾನು ಚೆನ್ನಾಗಿರ್ತಿದ್ದೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಂದರೆ ನೀವು ಅವ್ರ ಲೈಫಲ್ಲಿ ಇಲ್ಲ. ಸೊ ಸಪ್ರೇಷನಲ್ಲಿದ್ದೀರಾ, ಹಾಗಾಗಿ ಅವ್ರಿಗೆ ಈಗ ನಿಮ್ಮ ಬೆಲೆ ಅರ್ಥ ಆಗಿದೆ.
ನೀವಿಲ್ದೆ ಅವ್ರು ಎಂಥ ಕ್ರೌಡೆಡ್ ಏರಿಯಾದಲ್ಲಿ ಇದ್ರೂ ನೀವಿಲ್ದೆ ಅವ್ರು ಒಂಟಿನೇ. ನೀವು ಹೋದ್ಮೇಲೆ ಅವ್ರು ಒಂಟಿ ಆಗೋಗಿದ್ದಾರೆ. ಅದಕ್ಕೆ ಅವ್ರು ತುಂಬ ಬೇಜಾರಲ್ಲಿದ್ದಾರೆ. ಹೆಲ್ತ್ ಇಶ್ಯೂಸ್ ಇದೆ, ಮತ್ತು ನಿಮ್ಮ ಹತ್ರ ಬರಬೇಕು ಅಂತ ಅನ್ಕೋತಾರೆ, ಬಟ್ ತುಂಬ ಸ್ಲೋ ಮೂಮೆಂಟು, ಏನೂ ಆ್ಯಕ್ಷನ್ಸ್ ತಗೋತಾ ಇಲ್ಲ. ಸಪ್ರೇಷನಲ್ಲಂತೂ ಇದ್ದೀರಾ. ಯಾಕೆ ಸಪ್ರೇಷನಲ್ಲಿ ಇದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ. ನೀವು ಅವ್ರ ಲೈಫಿಂದ ಆಚೆ ಬಂದಮೇಲೆ ಅವ್ರಿಗೆ ಬ್ಯಾಡ್ ಲಕ್ ಶುರು ಆಗಿದೆ ಅಂತ ಅವ್ರು ಅನ್ಕೋತಿದ್ದಾರೆ. ನೀವು ಅವ್ರಿಗೆ ಯಾವತ್ತಿದ್ರೂ ಲಕ್ಕಿನೇ. ನೋಡಿ, ಕ್ವೀನ್ ಆಫ್ ಕಪ್ಸ್, ನೀವು ಅವ್ರಿಗೆ ಯಾವತ್ತಿದ್ರೂ ಕಪ್ಪಿದ್ದಂಗೆ. ನೀವು ಯಾವಾಗ ಅವ್ರ ಲೈಫಿಂದ ಆಚೆ ಹೋದ್ರಿ ಅವ್ರಿಗೆ ಬ್ಯಾಡ್ ಲಕ್ ಶುರು ಆಯಿತು ಅಂತ ಈಗ ಅವ್ರಿಗೆ ಅನ್ಕೋತಾ ಇದ್ದಾರೆ. ಈಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಿದೆ. ಹೋಗೋವಾಗ ಹೊಟ್ಟೋದ್ರು, ಬಟ್ ಈಗ ಫೇಲ್ಯೂರ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಕೆಲವ್ರಿಗೆ ಜಾಬು ಹೊಟ್ಟೋಗಿದೆ, ತುಂಬ ಪ್ರಾಬ್ಲಮಲ್ಲಿದ್ದಾರೆ. ದುಡ್ಡಿನ ಸಮಸ್ಯೆ ಅಂತೂ ಮತ್ತೆ ಕಾಣಿಸ್ತಿದೆ, ತುಂಬ ದುಡ್ಡಿನ ಪ್ರಾಬ್ಲಮ್ ಇದೆ. ನೀವು ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿದ್ರಿ ಎಲ್ಲದ್ರಲ್ಲೂ. ನೀವು ಯಾವಾಗ ಆಚೆ ಬಂದ್ರಿ ಅವ್ರು ತುಂಬ ಸಫರ್ ಮಾಡ್ತಿದ್ದಾರೆ, ಮತ್ತು ಅವ್ರನ್ನ ಲೋನ್ಲಿ, ತುಂಬ ಒಂಟಿ ಅಂತ ಅನ್ಕೋತಾ ಇದ್ದಾರೆ ಗೈಸ್. ತುಂಬ ಬೇಜಾರಲ್ಲಿದ್ದಾರೆ ನೀವಿಲ್ಲ ಅಂತ. ಡೆತ್ ಕಾರ್ಡ್, ಏನೋ ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ತುಂಬ ಏನೋ ಒಂದು ಸ್ಯಾಡ್ ಘಟನೆ ನಡೆದಿದೆ, ಅದರಿಂದ ನೀವು ಬೇರೆ ಆಗಿದ್ದೀರ. ಸಡನ್ನಾಗಿ ಏನೋ ಘಟನೆ ನಡೆದು ನೀವು ಬೇರೆ ಆಗಿದ್ದೀರಾ. ಏನಕ್ಕೆ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಬಿಕಾಸ್ ಫ್ಯಾಮಿಲಿ ಇರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಜಾಬ್ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಮತ್ತು ಇಲ್ಲ ಸೆಲ್ಫಿಶ್ನೆಸ್ಸು, ಈಗೋ, ಇವುಗಳಿಂದೆಲ್ಲ ನೀವಿಬ್ಬರು ಸದ್ಯದ ಪರಿಸ್ಥಿತಿಲಿ ಬೇರೆ ಆಗಿದ್ದೀರಾ. ಅವ್ರಿಗೆ ಅದು, ಈ ಸಡನ್ ಚೇಂಜು ಅವ್ರಿಗೂ ಅದು ಸಹಿಸ್ಕೊಳಕ್ ಆಗ್ತಿಲ್ಲ, ಮತ್ತು ತುಂಬ ಬೇಜಾರಾಗಿದ್ದಾರೆ. ತುಂಬ 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 ಬೇಜಾರಾಗಿದ್ದಾರೆ. ಸಪ್ರೇಷನಲ್ಲಂತೂ ಇದ್ದೀರಾ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಜಾಸ್ತಿ ಇದೆ. ಜಸ್ಟಿಸ್, ಅವ್ರಿಗೆ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಎಷ್ಟು ಅನ್ಲಕ್ಕಿ ಫೀಲ್ ಆಗ್ತಿದೆಯೋ, ಅದಕ್ಕೆ ಅವ್ರು ಏನು ಅನ್ಕೋತಿದ್ದಾರೆ ಅಂದರೆ ನಿಮಗೆ ನ್ಯಾಯ ಒದಗಿಸ್ಬೇಕು. ಅವರು ನಿಮ್ಮ ಜೊತೆ ನಡ್ಕೊಂಡಿದ್ದ ರೀತಿ ಅವ್ರಿಗೆ ಇಷ್ಟ ಆಗಿಲ್ಲ. ಸೊ ಅವರು ನಿಮಗೆ ನ್ಯಾಯ ಒದಗಿಸ್ಲೇಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ನಾನು ನ್ಯಾಯ ಒದಗಿಸ್ಲೇಬೇಕು, ನಾನು ಮಾಡಿದ ತಪ್ಪು, ನಾನು ಆ ಥರ ಮಾಡಬಾರ್ದಿತ್ತು ಅಂತ ತುಂಬ ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ. ತುಂಬ ನನಗೆ ಮಾಡಬಾರ್ದಾಗಿತ್ತು, ನಾನೇ ಚೇಂಜ್ ಆಗಬೇಕು, ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ತುಂಬ ಅನ್ಕೋತಾ ಇದ್ದಾರೆ. ಮತ್ತು ನಿಮಗೆ ನ್ಯಾಯ ಕೊಡಲೇಬೇಕು ಅಂತ ಅನ್ಕೋತಾ ಇದ್ದಾರೆ. ನಿಮ್ಮ ಕಡೆ ಬರ್ತಾರೆ ಗೈಸ್. ಶಾರ್ಟ್ಲಿ ಮೆಸೇಜ್ ಬರ್ಬೋದು, ಕಾಲ್ ಬರ್ಬೋದು, ಅಥವಾ ನಿಮ್ಮನ್ನ ಅಪ್ರೋಚ್ ಮಾಡೋಕ್ಕೆ ತುಂಬ ಕಾತರರಾಗಿದ್ದಾರೆ. ವೆರಿ ಅಟ್ರಾಕ್ಟೆಡ್ ಟು ಯು. ಇಂಥ ಕಂಡೀಷನ್, ಇಂಥ ಬ್ಯಾಡ್ ಕಂಡೀಷನಲ್ಲಿ ಅವ್ರಿಗೆ ನಿಮ್ಮ ಬೆಲೆ ಅರ್ಥ ಆಗಿದೆ. ಸೊ ಶಾರ್ಟ್ಲಿ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ, ಮತ್ತು ತುಂಬ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ಈಗ ನಿಮ್ಮ ಬೆಲೆ, ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಬೆಲೆ ಅವ್ರಿಗೆ ಈಗ ಗೊತ್ತಾಗಿದೆ. ನಿಮ್ಮನ್ನ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾರೆ. ನೀವೊಬ್ಬರು ಒಳ್ಳೆ ಗಿವಿಂಗ್ ಪರ್ಸನ್ನು. ನಿಮ್ಮ ಹಾರ್ಟು ಒಳಗೆ ಹೊರಗೆ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಅಂತಿದ್ದಾರೆ. ಅವ್ರ ಪ್ರಕಾರ ನೀವು ತುಂಬ ಇನ್ನೋಸೆಂಟು, ಮತ್ತು ಅವ್ರ ಫೈನಾನ್ಷಿಯಲ್ ಇಶ್ಯೂಸು ಸಾಲ್ವ್ ಆಗಿಬಿಡುತ್ತೆ ನೀವೇನಾದರೂ ಅವ್ರ ಲೈಫಿಗೆ ಬಂದರೆ ಅಂತ ಅನ್ಕೋತಿದ್ದಾರೆ. ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇದೆ ಒಂದು ರೇಂಜ್ಗೆ ಅದು ಸಾಲ್ವ್ ಆಗುತ್ತೆ, ನೀವೊಬ್ಬರು ಬಂದರೆ ಸಾಕು ಅಂತ ನಿಮ್ಮ ಕಡೆ ಅವ್ರು ಬರ್ತಾ ಇದ್ದಾರೆ ಗೈಸ್. ಸೊ ಡೋಂಟ್ ವರಿ, ಶಾರ್ಟ್ಲಿ ಅವ್ರು ಅಪ್ರೋಚ್ ಮಾಡೇ ಮಾಡ್ತಾರೆ ನಿಮಗೆ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ. ಓಕೆ, ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ನನ್ನ ವಿವರ್ಸ್ನ ಪರ್ಸನ್ನ ಕರೆಂಟ್ ಮೆಸೇಜಸ್ ಏನು, ಅವರು ನನ್ನ ವಿವರ್ಸ್ ಜೊತೆ ಇದ್ದರೆ ಅಥವಾ ಮಾತಾಡಿದರೆ ಅವ್ರು ಏನು ಹೇಳಬೇಕು ಅನ್ಕೋತಿದ್ದಾರೆ ಅಂತ ದಯವಿಟ್ಟು ಹೇಳಿ. ಪ್ಲೀಸ್ ಯೂನಿವರ್ಸ್, ಪ್ಲೀಸ್. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ನಾನು ಈಗ ತಾನೇ ಹೇಳಿದೆ ಅವ್ರು ತುಂಬ ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ ಅಂತ. ನಾನು ನಿಮ್ಮ ಜೊತೆ ನಡ್ಕೊಂಡಿದ್ದ ರೀತಿ ತುಂಬ ರಾಂಗ್ ಇದೆ ಅಂತ ಅನ್ಕೋತಾ ಇದ್ದಾರೆ. ಐ ವಿಶ್ ಟು ಬಿ ಲೈಕ್ ಯು. ಅವ್ರು ಅನ್ಕೋತಿದ್ದಾರೆ ನಿಮ್ಮ ಥರ ಇರಬೇಕಿತ್ತಂತೆ ಅವರು. ಅವ್ರಿಗೀಗ ನಾನು ಹೇಳಿಲ್ವಾ ನಿಮ್ಗೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಿದ್ದಾರೆ ಅಂತ, ಅವ್ರು ಅನ್ಕೋತಿದ್ದಾರೆ ನಿಮ್ಮ ಥರ ನಾನು ಇರಬೇಕಿತ್ತು ಅಂತ. ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್, ನಾನು ಹೇಳಿದ್ನಲ್ಲ ಗೈಸ್, ಹೆಲ್ತ್ ಇಶ್ಯೂಸ್ ಇದೆ ಅಂತ.
ಮತ್ತು ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗೆ ಅಡಿಕ್ಷನ್ಸು ಮತ್ತು ಡ್ರಗ್ಸು ಸ್ಟಾರ್ಟ್ ಆಗಿದೆ. ನೀವು ಬೇರೆ ಇಲ್ಲ. ಒಂದೊಂದು ಸಲ ಅಂತಿದ್ದಾರೆ ನಿನಗೇನು ಒಳ್ಳೇದು ಅನಿಸುತ್ತೆ ಅದನ್ನು ಮಾಡು, ನನಗೋಸ್ಕರ ವೆಯ್ಟ್ ಮಾಡಬೇಡ ಅಂತಲೂ ಅನ್ಕೋತಾ ಇದ್ದಾರೆ. ಯಾಕಂದರೆ ಅವ್ರ ಸಿಚುವೇಶನ್ ಚೆನ್ನಾಗಿಲ್ವಲ್ಲ, ಸೊ ಅವ್ರು ಹಂಗೆ ಅನ್ಕೋತಾ ಇದ್ದಾರೆ. ಲೈಫ್ ವಿತೌಟ್ ನೋಡಿ, ಅಷ್ಟೊತ್ತಿಂದ ಹೇಳಿದ್ದು ಬಂತು ಮೆಸೇಜ್. ಆವಾಗಲೇ ನಂಗೊಂಥರ ಖುಷಿ ಆಗೋದು. ಲೈಫ್ ವಿತೌಟ್ ಯು ಈಸ್ ಹೋಪ್ಲೆಸ್, ಡಾರ್ಕ್ ಆ್ಯಂಡ್ ಡಿಪ್ರೆಸ್ಸಿಂಗ್, ಐ ಮಿಸ್ ಯುವರ್ ಲೈಟ್. ನಾನು ಹೇಳಿಲ್ವಾ, ನೀವು ಅವ್ರಿಗೆ ಕ್ವೀನ್ ಇದ್ದಂಗೆ, ಜೀವನ ನೀವಿಲ್ದೇ ಹೋಪ್ಲೆಸ್, ಅವ್ರಿಗೆ ಕತ್ಲೆ ಇದ್ದಂಗೆ, ಮತ್ತು ಡಿಪ್ರೆಸ್. ನಾನು ಈ ಕಾರ್ಡಲ್ಲಿ ನೋಡಿ ಎಷ್ಟು ಡಿಪ್ರೆಸ್ಸಿಂಗು, ಓವರ್ ಥಿಂಕಿಂಗು, ಯೋಚನೆಗಳು, 3-4 ಕಾರ್ಡ್ ಯೋಚನೆದೇ ಬಂದಿದೆ. ವೆರಿ ಡಿಪ್ರೆಸಿಂಗ್. ಮತ್ತು ತುಂಬ ಮಿಸ್ ಮಾಡ್ತಿದ್ದಾರೆ. ನೀವು ಅಂದರೆ ಅವ್ರಿಗೊಂದು ಬೆಳಕು ಥರ. ಹಿ ಈಸ್ ಮಿಸ್ಸಿಂಗ್ ಯುವರ್ ಲೈಟ್. ಓಕೆನಾ? ಐ ವಾಂಟ್ ಔಟ್. ಓಕೆ, ಈ ಬ್ಯಾಡ್ ಸಿಚುವೇಶನ್ ಏನಿದು, ಡಿಪ್ರೆಷನ್ನು, ನಿಮ್ಮಿಂದ ಸಪ್ರೇಷನ್ನು, ಈ ಹೆಲ್ತ್ ಇಶ್ಯೂ, ಫೈನಾನ್ಷಿಯಲ್ ಇಶ್ಯೂ, ಕೆರಿಯರ್ ವೈಸ್ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲಿ ವೈಸ್, ಇದರಿಂದೆಲ್ಲ ಆಚೆ ಬರಬೇಕು ಅಂತ ಅನ್ಕೋತಾ ಇದ್ದಾರೆ. ತುಂಬ ಅವ್ರಿಗೆ ಸಾಕಾಗೋಗಿದೆ. ಯು ಆರ್ ಟೂ ನೈಸ್. ನೀವು ಎಷ್ಟು ಒಳ್ಳೆಯವ್ರು. ನಾನು ಹೇಳಿಲ್ವಾ, ನೀವು ಇನ್ ಆ್ಯಂಡ್ ಔಟ್ ತುಂಬ ಒಳ್ಳೆಯವ್ರು. ನಿಮ್ಮ ಹಾರ್ಟ್ ತುಂಬ ಒಳ್ಳೆಯದು ಅಂತ. ನೀವು ತುಂಬ ಒಳ್ಳೆಯವರು. ನಿಮ್ಮ ಕೈಂಡ್ನೆಸ್ ಅವ್ರಿಗೆ ತುಂಬ ಇಷ್ಟ. ನನ್ನಂಥ ವ್ಯಕ್ತಿಗೆ ನಿನ್ನಂಥ ದೇವತೆ ಅಥವಾ ಹುಡುಗನಿಗೂ ಆಗ್ಬೋದು, ಇಂಥ ವ್ಯಕ್ತಿ ನನಗೆ ಜಾಸ್ತಿ. ಅಂದರೆ ನಾನು ನಿಮ್ಮನ್ನು ಅಂದರೆ ಅವ್ರಿಗೆ ನೀವು ತುಂಬ ಜಾಸ್ತಿ ಅಂತ ಅವ್ರು ಅನ್ಕೋತಾ ಇದ್ದಾರೆ. ನಿಮ್ಮ ಪ್ರೀತಿಗೆ ಅರ್ಹರಲ್ಲ ಅಂತ ಅನ್ಕೋತಾ ಇದ್ದಾರೆ. ಓಕೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೀಗೆಲ್ಲ ಸಡನ್ನಾಗಿ ಇದೆಲ್ಲ ಆಯ್ತಲ್ಲ, ಇದೆಲ್ಲ ಸಪ್ರೇಷನ್ ಆದಮೇಲೆ ಏನಕ್ಕೆ ಹಿಂಗೆಲ್ಲ ಆಗ್ತಿದೆ, ನಾನು ಯಾಕೆ ಹಂಗೆ ಸಪ್ರೇಷನ್ಗೆ ಹೋದೆ, ನಿಮ್ಮಂಥ ವ್ಯಕ್ತಿನ ಯಾಕೆ ಲೈಫಲ್ಲಿ ಕಳ್ಕೊಂಡೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈ ಸಮಯದಲ್ಲಿ ನಾನು ಬರೋಕ್ಕಾಗಲ್ಲ. ಅದೇ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ, ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ. ಅವ್ರಿಗೆ ಬರೋಕ್ಕೆ ತುಂಬ ಇಷ್ಟ. ನೈಟ್ ಆಫ್ ಕಪ್ಸ್ ಬರೋಕ್ಕೆ ತುಂಬ ಇಷ್ಟ. ಬಟ್ ಸದ್ಯಕ್ಕೆ ಬರೋಕ್ಕಾಗ್ತಿಲ್ಲ. ಬಟ್ ಬರ್ತಾರೆ ಗೈಸ್, ಸ್ವಲ್ಪ ಲೇಟ್ ಆದರೂ ಬರ್ತಾರೆ. ದ ಪ್ಯಾಷನ್ ಇಸ್ ಟೂ ಮಚ್. ನಿಮ್ಮ ಕಂಡ್ರೆ ತುಂಬ ಇಷ್ಟ ಇದೆ. ಈಸ್ ವೆರಿ 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 ಪ್ಯಾಷನೇಟ್ ಟುವರ್ಡ್ಸ್ ಯು ಗೈಸ್. ಓಕೆನಾ? ನೀವೇನು ಮಿಸ್ ಮಾಡ್ತಿರೋದು, ಅವ್ರು ತುಂಬ 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 ಮಿಸ್ ಮಾಡ್ತಿದ್ದಾರೆ ನಿಮ್ಮನ್ನ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ. ಓಕೆ, ಯೂನಿವರ್ಸ್ ಪ್ಲೀಸ್, ಯೂನಿವರ್ಸ್ ನನ್ನ ವ್ಯೂವರ್ಸ್ನ ಪರ್ಸನ್ನ ಮೆಸೇಜಸ್ಸು ನನ್ನ ವ್ಯೂವರ್ಸ್ಗೆ ಪ್ರೆಸೆಂಟಲ್ಲಿ ಏನಿದೆ ಹೇಳಿ ಪ್ಲೀಸ್ ಯೂನಿವರ್ಸ್. ಐ ಆಮ್ ಸ್ಟಕ್ ಇನ್ ದ ಥರ್ಡ್ ಪಾರ್ಟಿ. ಓಕೆ, ಕೆಲವರು ತುಂಬ ಜನ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಅವ್ರು ಸ್ಟಕ್ ಆಗಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ. ಥರ್ಡ್ ಪಾರ್ಟಿ ಅಂದರೆ ಪರ್ಸನ್ನೇ ಆಗಬೇಕು ಅಂತೇನಿಲ್ಲ. ಜಾಬ್ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಕೆರಿಯರ್ ಇರ್ಬೋದು. ಆಬ್ವಿಯಸ್ಲಿ ಅವ್ರು ಸ್ಟಕ್ಕೇ ಆಗಿದ್ದಾರೆ. ಅವಾಗಿಂದ ಅದೇ ಮೆಸೇಜಸ್ ಬರ್ತಿದೆ. ಐ ವಿಶ್ ಐ ವೇಕಪ್ ವಿತ್ ಯು ಎವ್ರಿ ಮಾರ್ನಿಂಗ್. ನೀವು ಅವ್ರ ಪಕ್ಕದಲ್ಲಿ ಎದ್ದೇಳಬೇಕು ದಿನ ಬೆಳಗ್ಗೆ ಅನ್ನೋದು ಅವ್ರ ವಿಶ್, ಅವ್ರ ಕನಸದು. ಓಕೆನಾ? ನಿಮ್ಮನ್ನ ಮೀಟ್ ಮಾಡಿದ್ದು ಅವರ ಲೈಫ್ನ ಲಕ್ಕಿಯೆಸ್ಟ್ ಮೂಮೆಂಟ್ ಅಂತ ಹೇಳ್ತಿದ್ದಾರೆ. ತುಂಬ 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 ನಿಮ್ಮನ್ನ ಈಗ ಮಿಸ್ ಮಾಡ್ಕೋತಿದ್ದಾರೆ. ಯು ಆರ್ ವೆರಿ ಸ್ಪೆಷಲ್. ನೀವೆಲ್ಲೇ ಇರಲಿ, ಹೇಗೆ ಇರಲಿ, ಸಪ್ರೇಷನ್ ಇರಲಿ, ಏನೇ ಇರಲಿ, ನೀವು ಅವ್ರಿಗೆ ತುಂಬ ಸ್ಪೆಷಲ್ ಗೈಸ್. ಯು ಆರ್ ದ ಶೈನಿಂಗ್ ಸ್ಟಾರ್. ನೀವು ಅವ್ರಿಗೆ ನಕ್ಷತ್ರದ ಥರ, ನೀವು ಯಾವಾಗಲೂ ಹೊಳಿತಿರ್ತೀರ. ನಾನು ಇಲ್ಲೇ ಹೇಳಿದೆ, ಯು ಆರ್ ಲೈಟ್, ಯು ಆರ್ ಲೈಕ್ ಎ ಲೈಟ್ ಫಾರ್ ದೆಮ್. ಸೊ ಯು ಆರ್ ಲೈಕ್ ಎ ಶೈನಿಂಗ್ ಸ್ಟಾರ್ ಅಂತ ಅನ್ಕೋತಿದ್ದಾರೆ. ಗೊತ್ತಾಯ್ತಾ? ನೀವು ಅನ್ಕೋತಿರ್ಬೋದು ಮಾತಾಡ್ತಿಲ್ಲ, ಅಯ್ಯೋ ನಾನು ಮರ್ತಿರ್ತಾರೆ ಅಂತ. ಖಂಡಿತ ಇಲ್ಲ. ನೀವು ಅಂದರೆ ತುಂಬ ಅವ್ರಿಗೆ ಇಂಪಾರ್ಟೆಂಟ್. ಅವ್ರ ಲೈಫಲ್ಲಿ ನೀವು ತುಂಬ ಸ್ಪೆಷಲ್ ವ್ಯಕ್ತಿ. ಮತ್ತು ನೀವೊಂಥರ ಸ್ಟಾರ್ ಇದ್ದಂಗೆ ಅವ್ರಿಗೆ. ಓಕೆನಾ? ಓಕೆ ಯೂನಿವರ್ಸ್, ನನ್ನ ವ್ಯೂವರ್ಸ್ಗೆ ಏನು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಯೂನಿವರ್ಸ್? ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಪ್ಲೀಸ್ ಯೂನಿವರ್ಸ್. ಓಕೆ, ಎವ್ರಿಥಿಂಗ್ ಕಮ್ಸ್ ಟು ಯು ಅಟ್ ರೈಟ್ ಟೈಮ್ ಅಂತ ಹೇಳ್ತಿದೆ ಯೂನಿವರ್ಸ್. ಅಂದರೆ ನಿಮಗೆ ಈ ವ್ಯಕ್ತಿ ಸಿಗಬೇಕು ಅನ್ನೋ ಟೈಮ್ ಇನ್ನೂ ಬಂದಿಲ್ಲ.
ರೈಟ್ ಟೈಮ್ಗೆ ಅವರಾಗಿದ್ದು ಅವರೇ ಬರ್ತಾರೆ. ಅಲ್ಲಿವರೆಗೆ ನೀವು ಆರಾಮಾಗಿರಿ. ನೀವು ಹೇಗಿದ್ದೀರಾ ಹಾಗೆ ಇರಿ, ಚೇಂಜ್ ಆಗಬೇಡಿ. ಓಕೆನಾ? ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ, ನಿಮಗೆ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಮತ್ತು ಪಾಸಿಟಿವ್ ಎನರ್ಜಿನ ಕ್ಲೈಮ್ ಮಾಡಿ. ಮತ್ತು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.